ಎಲ್ಲೋ ಇರೋ ಗಾಜಾಗೆ ಇಲ್ಲಿಂದ ಯಾಕೆ ಫಂಡ್ ರೈಸ್ ಮಾಡಿದ್ರು? ಹೌದಪ್ಪ. ಮುಸಲ್ಮಾನ್ ಎಂಪಿಗಳೇ ಹೇಳ್ತಾರಲ್ಲ, ಹೌದು, ಪಾರ್ಲಿಮೆಂಟಲ್ಲಿ ಹೇಳ್ತಾರಲ್ಲ, ಗಾಜಾಗೆ ಭಾರತದಲ್ಲಿರೋ ಮುಸಲ್ಮಾನ್ ಬಂಧುಗಳೆಲ್ಲ ಈ ಖಿಲಾಫತ್ ಆಂದೋಲನಕ್ಕೆ ತಮ್ಮ ಬೆಂಬಲ ಕೊಡಬೇಕು ಅಂತ ಕರೆ ಹೋಗುತ್ತೆ ಈ ಮೌಲಾನಾ, ಈ ಅಲಿ ಸಹೋದರರ ಮೂಲಕ. ಮುಸಲ್ಮಾನ್ ಬಾಂಧವರೇ, ನೀವೆಲ್ಲ ಎಚ್ಚರಿಕೆಯಿಂದ ಇರಿ, ನಾವು ಖಿಲಾಫತ್ ಪಡ್ಕೊಳ್ತೀವಿ, ಹಾಗೆ ಹೀಗೆ ಅಂತ ನಿರಂತರವಾಗಿ ತಿಂಗಳುಗಟ್ಟಲೆ, ಸುಮಾರು 1 ವರ್ಷಗಟ್ಟಲೆ ಈ ಥರ ತಯಾರಿ ಕೊಡ್ತಾರೆ. ಸ್ಪೀಚ್ಗಳು ಕೊಟ್ಟು ಬಂದೂಕು, ಚಾಕು, ಬಾಕು, ಕತ್ತಿ ಇದನ್ನೆಲ್ಲ ಕ್ಲೀನಾಗಿ ಕಲೆಕ್ಟ್ ಮಾಡಿ ಇಟ್ಕೊಂಡು ಒಂದು ಕಡೆಯಿಂದ ನುಗ್ಗಕ್ಕೆ ಶುರು ಮಾಡ್ತಾರೆ. ದೇವಸ್ಥಾನಗಳನ್ನು ಪುಡಿ ಮಾಡ್ತಾರೆ. ಅಲ್ಲಿರೋ ಗೋಹತ್ಯೆ ಅಂತೂ ಮಾಮೂಲಿ ಮಾಡ್ತಾರೆ. ಅದರ ಕರಳನ್ನು ತಗೊಂಡು ನಮ್ಮ ವಿಗ್ರಹಗಳಿಗೆ ನೇತಾಕ್ತಾರೆ. ದೇವಸ್ಥಾನ ಛಾವಣಿಗೆ, ಗೋಡೆಗಳ ಮೇಲೆ ಅದನ್ನು ಮೆತ್ತಾರೆ. ಕರಳು, ಹಸುವಿನ ಕರಳು. ಆ ಮೋಪ್ಲ ಇದೆಯಲ್ಲ, ಆ ಬರ್ಬರತೆ ಯಾವ ಮಟ್ಟದ್ದು ಅಂತಂದರೆ ನೀವು ಹೇಳಿದ್ರೆ ನನಗೆ ನಡ್ಕ ಬರುತ್ತೆ. ಆ ಮಟ್ಟಕ್ಕೆ ಮಾಡಿದ್ದಾರೆ. ವಿಸ್ತಾರವಾದ ಹುಡುಕಿ ಅಕ್ಷರಶಃ ಬೇಟೆ ಆಡಿದ್ದಾರೆ. ಮತ್ತು ತಪ್ಪಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟಂತಹ ಹಿಂದೂಗಳನ್ನು ಈ ಥರ ಬೇಟೆ ಆಡೋದು ಒಂದು. ಕೇರಳದ ಮೋಪ್ಲಾಗಳು ಹಿಂದೂಗಳ ಮಾರಣ ಹೋಮ ಮಾಡಿದ್ದನ್ನು ಮೋಪ್ಲಾ ದಂಗೆ ಅಂತ ಮಾಡ್ತಾರೆ. ಮೋಪ್ಲಾ ರೆಬೆಲಿಯನ್ ಅಂತ ಮರುನಾಮಕರಣ ಮಾಡ್ತಾರೆ. ಅದೇ ಈ ಮೋಪ್ಲಾಗಳು ಅಂದರೆ ಮುಸ್ಲಿಂ ಸಮಾಜದಲ್ಲಿ ನಮ್ಮ ಕೌಮ್ ಅಂದರೆ ನಮ್ಮ ಕಮ್ಯುನಿಟಿಗೆ ಒಂದು ಬಾಧೆ ಬಂದಿದೆ ಅಥವಾ ಒಂದು ಥ್ರೆಟ್ ಬಂದಿದೆ ಅನ್ನೋ ಮೆಸೇಜು ಅವಾಗವಾಗ ಮಾಡ್ತಾನೆ ಇರ್ತಾರೆ. ಆಯಿತಾ, ನಮಗೆ ಇಲ್ಲಿ ಸುರಕ್ಷತೆ ಇಲ್ಲ, ಈ ಥರ ಎಲ್ಲ ಮೆಸೇಜ್ಗಳು ಮಾಡಿ. ಅದೇ ರೀತಿ ಒಂದು ಮುಸ್ಲಿಂ ಈಗ ಎಲ್ಲೋ ಇರೋ ಗಾಜಾಗೆ ಇಲ್ಲಿಂದ ಯಾಕೆ ಫಂಡ್ ರೈಸ್ ಮಾಡಿದ್ರು? ಹೌದಪ್ಪ. ಮುಸಲ್ಮಾನ್ ಎಂಪಿಗಳೇ ಹೇಳ್ತಾರಲ್ಲ, ಪಾರ್ಲಿಮೆಂಟಲ್ಲಿ ಹೇಳ್ತಾರಲ್ಲ, ಗಾಜಾಗೆ ಓವೈಸಿಗಿನ ಬೇಕಾ? ಮತ್ತೆ ಮಹಾರಾಷ್ಟ್ರದಲ್ಲಿ ಒಂದು ನೋಡಿ, ಗಾಜಾ ಹೆಸರಿನ ಒಂದು ಹಳ್ಳಿಯನ್ನೇ ಮಾಡಿದಾರಲ್ಲ. ಈಗ ಅದು ಮೊನ್ನೆ ಸೇನೆಯವರು ನುಗ್ಗಿ ಅದನ್ನು ಕಂಟ್ರೋಲ್ ಮಾಡಬೇಕಿತ್ತು. ಆಯ್ತಾ, ಇದು ಹಾಗಾಗಿ ಮುಸಲ್ಮಾನ್ ಬಂಧುಗಳೆಲ್ಲ, ಭಾರತದಲ್ಲಿರೋ ಮುಸಲ್ಮಾನ್ ಬಂಧುಗಳೆಲ್ಲ ಈ ಖಿಲಾಫತ್ ಆಂದೋಲನಕ್ಕೆ ತಮ್ಮ ಬೆಂಬಲ ಕೊಡಬೇಕು ಅಂತ ಕರೆ ಹೋಗುತ್ತೆ ಈ ಮೌಲಾನಾ, ಈ ಅಲಿ ಸಹೋದರರ ಮೂಲಕ. ಎಲ್ಲ ಕಡೆ ತಯಾರಿ ಆಗ್ತಾ ಇರುತ್ತೆ. ಹೇಳಿದ್ನಲ್ಲ, ಗುಲ್ಬರ್ಗಾಲಿದಾಯಿತು, ಮತ್ತು ಮೋಪ್ಲಾ ಮಲಬಾರಕ್ಕೂ ಆ ಮೆಸೇಜ್ ಬರುತ್ತೆ. ಆವಾಗ ತಯಾರಿ ಮಾಡ್ಕೊಳ್ತಾರೆ. ನಿರಂತರವಾಗಿ ಸ್ಪೀಚ್ಗಳು ಕೊಡೋದು ಮಸೀದಿಗಳು, ಮದ್ರಸಾಗಳಿಂದ. ಮುಸಲ್ಮಾನ್ ಬಾಂಧವರೇ, ನೀವೆಲ್ಲ ಎಚ್ಚರಿಕೆಯಿಂದ ಇರಿ, ನಾವು ಖಿಲಾಫತ್ ಪಡ್ಕೊಳ್ತೀವಿ, ಹಾಗೆ ಹೀಗೆ ಅಂತ ನಿರಂತರವಾಗಿ ತಿಂಗಳುಗಟ್ಟಲೆ, ಸುಮಾರು 1 ವರ್ಷಗಟ್ಟಲೆ ಈ ಥರ ತಯಾರಿ ಕೊಡ್ತಾರೆ. ಸ್ಪೀಚ್ಗಳು ಕೊಟ್ಟು ಬಂದೂಕು, ಚಾಕು, ಬಾಕು, ಕತ್ತಿ ಇದನ್ನೆಲ್ಲ ಕ್ಲೀನಾಗಿ ಕಲೆಕ್ಟ್ ಮಾಡಿ ಇಟ್ಕೊಂಡು ಒಂದು ಕಡೆಯಿಂದ ನುಗ್ಗಕ್ಕೆ ಶುರು ಮಾಡ್ತಾರೆ ಹಿಂದೂಗಳ ಮೇಲೆ. ಇಲ್ಲಿ ಮಲಬಾರಲ್ಲಿ ಎಷ್ಟೆಷ್ಟೋ 8-10 ತಲೆಮಾರಿಂದ ಕೂಡಿಟ್ಟಂತಹ ಸಂಪತ್ತು ಹಿಂದೂಗಳು ನಿರ್ನಾಮ ಆಗುತ್ತೆ. ದೇವಸ್ಥಾನಗಳನ್ನು ಪುಡಿ ಮಾಡ್ತಾರೆ. ಅಲ್ಲಿರೋ ಗೋಹತ್ಯೆ ಅಂತೂ ಮಾಮೂಲಿ ಮಾಡ್ತಾರೆ. ಅದರ ಕರಳನ್ನು ತಗೊಂಡು ನಮ್ಮ ವಿಗ್ರಹಗಳಿಗೆ ನೇತಾಕ್ತಾರೆ. ದೇವಸ್ಥಾನ ಛಾವಣಿಗೆ, ಗೋಡೆಗಳ ಮೇಲೆ ಅದನ್ನು ಮೆತ್ತಾರೆ. ಕರಳು, ಹಸುವಿನ ಕರಳು ಇದು ಮಾಡ್ತಾರೆ. ಇನ್ನು ಹೆಂಗಸರ ಮೇಲೆ ಮಾಡಿದ ಅತ್ಯಾಚಾರಕ್ಕೆ ಲೆಕ್ಕನೇ ಇಲ್ಲ. ಎಷ್ಟೊಂದು ಕಡೆ ಏನು ಮಾಡೋರು ಅಂತಂದರೆ, ಒಂದು ಕುಟುಂಬದಲ್ಲಿ ಹೆಣ್ಮಕ್ಳನ್ನ ರೌಂಡಪ್ ಮಾಡಿಕೊಂಡು ಆ ಕುಟುಂಬದಲ್ಲಿರುವಂತಹ ಗಂಡಸರನ್ನು ಮರಕ್ಕೆ ಕಟ್ಟಾಕಿ ಒಂದು ಕತ್ತಿಯಿಂದ ಕಣ್ಣನ್ನು ಬಲವಂತವಾಗಿ, ನೀನು ಕಣ್ಣು ತೆಗೆದೇ ಇರಬೇಕು, ಇದು ನೋಡಲೇಬೇಕು ಅಂತ ಅವ್ರ ಮನೆ ಹೆಣ್ಮಕ್ಳ ಮೇಲೆ ಸಾಮೂಹಿಕ ಅತ್ಯಾಚಾರ ಮಾಡೋದು. ಇನ್ನೇನು ಸಾಯೋ ಸ್ಥಿತಿಲಿರೋ, ಕೈಕಾಲೆಲ್ಲ ಮುರ್ಕೊಂಡು ಸಾಯೋ ಸ್ಥಿತಿಲಿರೋಂಥ ಹಿಂದೂಗಳನ್ನು ಆಳವಾದ ಬಾವಿಲಿ ತಳ್ಳಿಬಿಟ್ಟು ಅವನು ರಕ್ತ ಕಾರಿ ಕೊನೆಗೆ ಪ್ರಾಣ ಬೀಳೋವಂಥ ಎಷ್ಟೊಂದು ಇನ್ಸಿಡೆಂಟ್ಸ್ ಇದೆ. ಯಾವ ಮಟ್ಟಕ್ಕೆ ಬರುತ್ತೆ ಅಂತಂದರೆ, ತಲತಲಾಂತರದಿಂದ ಒಳ್ಳೆ ಫಲವತ್ತಾದ ಜಮೀನನ್ನು ಉತ್ತು ಬಿತ್ತು ಗೇಯ್ದು ಎಲ್ಲ ಮಾಡಿಕೊಂಡು ಸಾಕಷ್ಟು ಸ್ಥಿತಿವಂತರಾಗಿರೋರೆಲ್ಲ ಈ ಮೋಪ್ಲಾಗಳ ಬರ್ಬರ ದಾಳಿಯಿಂದ ಒಂದು ಕಡೆ ಬರೀತಾರವರು, ಕೋರ್ಟ್ಗೆ ಟೆಸ್ಟಿಮನಿ ಹೇಳಬೇಕಲ್ಲ, ರಿಪೋರ್ಟು. ಆವಾಗ ಒಂದು ಕಡೆ ಎಷ್ಟೊಂದು ಜನ ಹೇಳಿದ್ದಾರೆ,
ಇಂಥ ಒಳ್ಳೆ ಕುಟುಂಬದಿಂದ, ಸುಸಂಸ್ಕೃತ ಕುಟುಂಬದಿಂದ ಬಂದವರು ನಾವು ಇವಾಗ ಅಕ್ಷರಶಃ ಹರ್ಕಲ್ ಬಟ್ಟೆ ಹಾಕ್ಕೊಂಡು ಬೀದಿಲಿ ನಿಂತ್ಕೊಂಡು ನಮಗೆ ವಿಳೆದೆಲೆ ತಿನ್ನೋಕ್ಕೂ ದುಡ್ಡಿಲ್ಲದೆ ಇರೋ ಸ್ಥಿತಿಗೆ ನಾವು ಬಂದಿದ್ದೀವಿ ಅಂತ. ಇನ್ನು ಮರಕ್ಕೆ ಕಟ್ ಹಾಕಿ ಇವರು ಏನೋ ಆಗಷ್ಟೇ ಏನು ಹಸುಗೂಸುಗಳು ಇನ್ನು ಮೊಲೆ ಉಣ್ತಾ ಇರೋದು, ಇದನ್ನು ಕೂಡ ಮೊಲೆ ಸಮೇತ ಕತ್ತರಿಸಿದ್ದೆಲ್ಲ ಇದೆ ದಾಖಲೆಗಳು. ಯಾರು ಬೇರೆಯವ್ರು ಯಾರು ಬೇಡ, ಆ್ಯನಿ ಬೆಸೆಂಟೆ ಇಷ್ಟುದ್ದ ರಿಪೋರ್ಟ್ ಕೊಟ್ಟಿದ್ದಾರೆ. ಕೊಟ್ಟು ಎಲ್ಲ ಪ್ರತಿಯೊಬ್ಬರು ಈ ಮೋಪ್ಲಾ ಇದಿದೆಯಲ್ಲ, ಆ ಬರ್ಬರತೆ ಯಾವ ಮಟ್ಟದ್ದು ಅಂತಂದರೆ ನೀವು ಹೇಳಿದ್ರೆ ನನಗೆ ನಡ್ಕ ಬರುತ್ತೆ. ಆ ಮಟ್ಟಕ್ಕೆ ಮಾಡಿದ್ದಾರೆ. ವಿಸ್ತಾರವಾದ ಹುಡುಕಿ ಅಕ್ಷರಶಃ ಬೇಟೆ ಆಡಿದ್ದಾರೆ. ಮತ್ತು ತಪ್ಪಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟಂತಹ ಹಿಂದೂಗಳನ್ನು ಈ ಥರ ಬೇಟೆ ಆಡೋದು ಒಂದು. ಇನ್ನು ತಪ್ಪಿಸ್ಕೊಂಡು ಕಾಡು ಒಳಗಡೆ, ಅವಾಗೆಲ್ಲ ತುಂಬ ದೊಡ್ಡ ಕಾಡೇ ಇತ್ತು, ಈಗಲೂ ಕಾಡೇ ಕೇರಳ, ಅವಾಗಿನ್ನ ದಟ್ಟವಾದ ಅರಣ್ಯ. ಹಿಂದ್ಗಡೆ ಮರದ ಹಿಂದೆ, ದೊಡ್ಡ ಮರದ ಹಿಂದೆ ಬಚ್ಚಿಟ್ಕೊಂಡಾಗ ಮಕ್ಕಳಿರ್ತಾರಲ್ಲ, ಸೌಂಡ್ ಮಾಡಬಾರ್ದು ಅಂತ ಅವ್ರ ಮನೆ ಹಿರಿಯರು, ಅಪ್ಪ ಆಗಲಿ ಅಮ್ಮ ಆಗಲಿ, ಅವರು ಬಾಯಿ ಮುಚ್ಚಿಬಿಟ್ಟು ಕೊಂದುಬಿಡ್ತಾಯಿದ್ರು, ಸೌಂಡ್ ಮಾಡ್ತಾರೆ ಅಂತ. ಇದನ್ನೆಲ್ಲ ಮಾಡಿದ್ದು ಯಾರು ಗೊತ್ತಾ? ಮುಕ್ಕಾಲು ಪಾಲು ಈ ಮೋಪ್ಲಾಗಳು ತಮ್ಮ ಮಾಲೀಕರ ವಿರುದ್ಧನೇ ವರ್ಷಾನುಗಟ್ಟಲೆ 3-4 ತಲೆಮಾರು ಮೋಪ್ಲಾಗಳು ಇವರು ಹಾಳಾಗಿ ಹೊಲದಲ್ಲಿ ದುಡಿತಾ ಇದ್ರಲ್ಲ, ಅವ್ರಿಗೆ ಅನ್ನ ಹಾಕಿದ್ದ ದಣಿಗೆ ಇವ್ರು ಈ ಥರ ಮಾಡ್ತಾರೆ. ಇಷ್ಟಾದರೂ ಗಾಂಧಿಗೆ ಸೊ ಅದು ಆದಾಗ ಗಾಂಧಿಗೆ ಶೇಕ್ ಆಗುತ್ತೆ, ಅಯ್ಯೋ ಹೌದಾ ಅಂತ. ಆದರೆ ಇದು ನನ್ನಿಂದ ಆಯಿತು ಅನ್ನೋ ಪರಿಜ್ಞಾನನೇ ಇಲ್ಲ. ಯಾವ ಸತ್ಯಾಗ್ರಹ ಸರ್? ಅವರು ಅದಕ್ಕೆ ಸಪೋರ್ಟ್ ಮಾಡೋದ್ರಿಂದ ಯಾವ ಸತ್ಯಾಗ್ರಹ ಇದು? ಯಾವ ಅಹಿಂಸೆ ಇದು? ಯಾವ ಹಿಂದೂ ಮುಸ್ಲಿಂ ಯೂನಿಟಿ ಇದು? ಆ್ಯನಿ ಬೆಸೆಂಟ್ ಚೆನ್ನಾಗಿ ತರಾಟೆಗೆ ತೊಗೊಂಡಿದ್ದಾರೆ ಗಾಂಧಿನ. ನೀನು ಮಹಾತ್ಮ ಅಂತ ಕರೆಸ್ಕೊಳ್ತೀಯಲ್ಲ, ನಿನ್ನ ಹೃದಯಹೀನ ನೀನು ಅಂತೆಲ್ಲ ಬರೆದಿದ್ದಾರೆ. ಇಫ್ ಯು ಹ್ಯಾವ್ ಅ ಔನ್ಸ್ ಆಫ್ ಬೇಸಿಕ್ ಹ್ಯುಮ್ಯಾನಿಟಿ ಇನ್ ಯುವರ್ ಹಾರ್ಟ್ ಅಂತ. ಆದರೆ ಏನೂ ಆ್ಯಕ್ಷನ್ ಆಗಿದೆ? ಏನು ಆ್ಯಕ್ಷನ್ ಇರುತ್ತೆ? ತದ್ವಿರುದ್ಧ ಆ ವರ್ಷ 1921 ಆಗುತ್ತೆ. ಇದು ಸುಮಾರು ಒಂದು 2-3 ತಿಂಗಳಾಗುತ್ತೆ ನಿರಂತರವಾಗಿ ಈ ಮೋಪ್ಲಾದಲ್ಲಿ, ಮಲಬಾರ್ನಲ್ಲಿ. ಅದೇ ವರ್ಷ ಡಿಸೆಂಬರಲ್ಲಿ ಅಹಮದಾಬಾದಲ್ಲಿ ಸೆಷನ್ ಆಗುತ್ತೆ ಕಾಂಗ್ರೆಸ್ದು. ಅವಾಗೊಂದು ರೆಸಲ್ಯೂಷನ್ ಮಾಡ್ತಾರೆ ಈ ಮೋಪ್ಲಾದರ ಬಗ್ಗೆ ಎಲ್ಲ. ಏನಂತಂತಂದರೆ ನೋಡಿ, ಕೆಲವರು ಏನದು ದಾರಿ ತಪ್ಪಿದಂತಹ ಮುಸಲ್ಮಾನರಿಂದ ಆಗಿದ್ದಿದ್ದು, ಇದಕ್ಕೂ ಖಿಲಾಫತ್ಗೂ ಸಂಬಂಧ ಇಲ್ಲ ಅಂತ ಥರ ಹೊಡಿಸ್ತಾರೆ ಗಾಂಧಿ. ಒಂಚೂರು ಪಶ್ಚಾತ್ತಾಪ ಇಲ್ಲ, ತಿಪ್ಪೆ ಸಾರಿಸೋದು ಇದನ್ನು. ಇದಿಷ್ಟು ಮಾತ್ರ ಅಲ್ಲ, ಮುಂದೇನೂ ಹೋಗುತ್ತೆ. ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಈ ಮೋಪ್ಲಾ ಹತ್ಯಾಕಾಂಡದ ರಿಪೋರ್ಟ್ಸ್ ಆಗಲಿ, ಇನ್ನೊಂದಾಗಲಿ, ಡಾಕ್ಯುಮೆಂಟೇಷನ್ ಏನೇನಿದೆಯಲ್ಲ, ಅದನ್ನು ಕಮ್ಯುನಿಸ್ಟ್ ಸರ್ಕಾರ ಫಸ್ಟ್ ಟೈಮ್ ಕೇರಳದಲ್ಲಿ ಬಂದ ತಕ್ಷಣ ಈ ಮೋಪ್ಲಾದಕ್ಕೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಅಫಿಷಿಯಲ್ ಡಾಕ್ಯುಮೆಂಟೇಷನನ್ನು ಅಕ್ಷರಶಃ ಸುಟ್ಟಾಕ್ತಾರೆ. ಅದು ಕೇರಳದ ಮೋಪ್ಲಾಗಳು ಹಿಂದೂಗಳ ಮಾರಣಹೋಮ ಮಾಡಿದ್ದನ್ನು ಮೋಪ್ಲಾ ದಂಗೆ ಅಂತ ಮಾಡ್ತಾರೆ, ಮೋಪ್ಲಾ ರೆಬೆಲಿಯನ್ ಅಂತ ಮಾಡ್ತಾರೆ, ಮರುನಾಮಕರಣ ಮಾಡ್ತಾರೆ ಅದಕ್ಕೆ. ಮತ್ತು ಯಾರ್ಯಾರೆಲ್ಲ ಈ ಮೋಪ್ಲಾಗಳು ಈ ಮಟ್ಟದ ಹತ್ಯಾಕಾಂಡ ಮಾಡ್ತಾರಲ್ಲ, ಅವರ ವಂಶಿಕರಿಗೆ ಕೇರಳ ಸರ್ಕಾರ ಪೆನ್ಷನ್ ಅನೌನ್ಸ್ ಮಾಡುತ್ತೆ. ಈ ಕೊಂದವರಿಗೆ, ಕೊಲ್ಲಿಸ್ಕೊಂಡವ್ರಿಗಲ್ಲ. ಕೊಲ್ಲಿಸ್ಕೊಂಡವ್ರು ಯಾರು ಏನು ಮಾತಾಡ್ತಾರೆ ಪಾಪ. ಇದು ನಮ್ಮ ಕಣ್ಣೆದುರಿಗೆ ಈ ಮೋಪ್ಲಾ ಹತ್ಯಾಕಾಂಡದ ಇತಿಹಾಸನ ಈ ಥರ ನಾಶ ಮಾಡಿದ್ದಾರೆ ಕಮ್ಯುನಿಸ್ಟರು. ಇದಕ್ಕೆ ನೇರ ಹೊಣೆ ಪೂಜ್ಯ ಬಾಪೂಜಿ.
ಜವಾಬ್ದಾರಿ ಮಾತ್ರ ತಗೊಳ್ಳಲ್ಲ. ಹೇಗೆ ಸರ್, ಹೇಗೆ, ಯಾವ ಆಧಾರದ ಮೇಲೆ ನೀವು ಹಿಂದೂ ಮುಸಲ್ಮಾನ್ ಬಾಯಿ ಬಾಯಿ ಅಂತೆಲ್ಲ ಹೇಳಿ ಹೇಗೆ ಹೇಳ್ತೀರಿ? ಹೇಗೆ ಹೇಳ್ತೀರಾ? ಇದನ್ನೆಲ್ಲ ಅಂಬೇಡ್ಕರ್ ದಾಖಲೆ ಮಾಡಿದ್ದಾರೆ, ಪ್ರತಿಯೊಂದು Thoughts of ಥಾಟ್ಸ್ ಆನ್ ಪಾಕಿಸ್ತಾನಲ್ಲಿ ಅದ್ಭುತವಾದ ಪುಸ್ತಕ ಅದು. ಈ ಮೋಪ್ಲಾ ಬಗ್ಗೆನೇ ವಿಸ್ತಾರವಾಗಿ ಬರೆದಿದ್ದಾರೆ. ಮೋಪ್ಲಾ ಬಗ್ಗೆ ಮತ್ತು ಗಾಂಧಿ ಮತ್ತು ಅಲಿ ಸೋದರರ ಅನೈತಿಕ ಒಪ್ಪಂದಗಳ ಬಗ್ಗೆ ಸವಿಸ್ತಾರವಾಗಿ ಬರೆದಿದ್ದಾರೆ. ಇಷ್ಟೆಲ್ಲ ಮಜಾ ಏನು ಗೊತ್ತಾ, ಇಷ್ಟೆಲ್ಲ ಅಲಿ ಬ್ರದರ್ಸನ್ನು ಓಲೈಸ್ಕೊಂಡು ಹೋದ್ರಲ್ಲ ಮಹಾತ್ಮ ಗಾಂಧಿಯವರು, ಕೊನೆಗೆ ಈ ಮೋಪ್ಲಾ ಆಗಲಿ ಇನ್ನೊಂದಾಗಲಿ ಅದೆಲ್ಲ ಅದು ಮುರಿದು ಬೀಳುತ್ತೆ. ಅವ್ರ ಸಂಬಂಧ ಮುರಿದು ಬಿದ್ದಾಗ ಇದೇ ಮೊಹಮ್ಮದ್ ಅಲಿ ಹೇಳ್ತಾನೆ, ಐ ಕನ್ಸಿಡರ್ ಗಾಂಧಿ ಆಸ್ ಅ ವರ್ಸ್ ಪರ್ಸನ್ ದ್ಯಾನ್ ಈವನ್ ದ ಮೋಸ್ಟ್ ಹಾರ್ಡನ್ಡ್ ಮುಸ್ಲಿಂ ಕ್ರಿಮಿನಲ್ ಅಂತ ದಾಖಲಾಗಿದೆ. ಇದು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಲ್ಲ, ಎಲ್ಲಿದೆ ಬಂತ ನಿಮಗೆ? ಆದರೂ ತಮ್ಮ ಪಟ್ಟು ಬಿಡೋದಿಲ್ಲ ಗಾಂಧಿ. ಹಿಂದೂ ಮುಸ್ಲಿಂ ಬಾಯ್ ಬಾಯ್, ಹಿಂದೂ ಮುಸ್ಲಿಂ ಬಾಯ್ ಬಾಯ್. ಪ್ರತಿ ಸಲ ಇವರು ಅಂದರೆ ಎಲ್ಲೆಲ್ಲೆಲ್ಲ ಹೋಗುತ್ತೆ ಅಂತಂದರೆ ಇದು ಗಾಂಧಿದು ಹುಚ್ಚಾಟ. ಕಲ್ಕತ್ತಾದಲ್ಲಿ ಯಾವುದೋ ಒಂದು ಸಂದರ್ಭದಲ್ಲಿ ಈ ಕೋಮು ಗಲಭೆ ಅಂತ ಏನು ಕರಿತೀವಿ ಅದಾಗತ್ತೆ. ಆವಾಗ ಈ ಮನುಷ್ಯ ಒಂದು ಫಾರ್ಮುಲಾ ಥರ ಕೊಡ್ತಾರೆ, ಪಾಯಿಂಟ್ಸ್ ಕೊಡ್ತಾರೆ ಗಾಂಧಿ. ನಮ್ಮ ಮುಸಲ್ಮಾನ್ ಸೋದರರು ಸೋದರಿಯರು ಅವರ ಸುಕುಮಾರ ಕೋಮಲ ಭಾವನೆಗಳಿಗೆ ಯಾವ ರೀತಿಯೂ ಧಕ್ಕೆ ಬರಬಾರ್ದು. ಅವರು ಗೋಹತ್ಯೆ ಮಾಡಿದ್ರೆ ಪರವಾಗಿಲ್ಲ, ನೀವು ಅವರ ಮಸೀದಿಗಳ ಮುಂದೆ ಹೋಗುವಾಗ ನೀವು ಯಾವ ಭಜನೆ ಹಾಡಬಾರ್ದು, ಯಾವ ಮಂಗಳವಾದ್ಯ ಬಾರಿಸಬಾರ್ದು. ಅವರು ನಿಮ್ಮ ಹೆಣ್ಣುಮಕ್ಕಳ ಮೇಲೆ ಬಿದ್ದು ಅತ್ಯಾಚಾರ ಮಾಡಿದ್ರೆ ಅವರ 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 ಹೃದಯದ ಅಂತರಾಳದಲ್ಲಿರುವಂತಹ ನಿಜವಾದ ಒಳ್ಳೆಯತನಕ್ಕೆ ನೀವು ಅದಕ್ಕೆ ಅಪೀಲ್ ಮಾಡಬೇಕು. ನಿಮ್ಮ ನೈತಿಕ ಸ್ಥೈರ್ಯನೇ ನಿಜವಾದ ಸ್ಥೈರ್ಯ, ಈ ಥರ ಎಲ್ಲ ಒಂದಿಷ್ಟು ಫಾರ್ಮುಲಾ ಕೊಡ್ತಾರೆ. ನೀವು ಅವರಿಗೆ ಬೇಜಾರಾಗೋ ರೀತಿ ಬಟ್ಟೆ ಹಾಕ್ಕೋಬಾರ್ದು. ಆದಷ್ಟು ನೀವು ಉರ್ದು ಅಥವಾ ಫಾರ್ಸಿ ಕಲಿಬೇಕು. ಇದೆಲ್ಲ ಏಕಪಕ್ಷೀಯ ಫಾರ್ಮ್ಯುಲಾಗಳು, ಪ್ರಿಸ್ಕ್ರಿಪ್ಷನ್ಗಳು ಬರೀ ಹಿಂದೂಗಳಿಗೆ ಮಾತ್ರ ಅನ್ವಯ ಆಗ್ತಾ ಇತ್ತು ಗಾಂಧಿ ಪ್ರಕಾರ.